ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ. ಸಮೀರ್ ಬುದ್ಯಾಲ್ ಅಂತನ್ನುವಂಥ ಮುಸ್ಲಿಂ ಹುಡುಗ ತನ್ನ ಮೊಬೈಲ್ಗಳಲ್ಲಿ ಸಾಕಷ್ಟು ಹಿಂದೂ ಹುಡುಗಿಯರ ಫೋಟೋಗಳನ್ನು ಇಟ್ಕೊಂಡು, ಅಶ್ಲೀಲ ಫೋಟೋಗಳು ಹೇಗೆ BF ವಿಡಿಯೋಗಳು ಇರ್ತವೆ ಆ ರೀತಿ ವಿಡಿಯೋಗಳನ್ನು ಇಟ್ಕೊಂಡು, ಮತ್ತು ಗಾಂಜಾ, ಯಾವ ರೀತಿ ಗಾಂಜಾ ಅಂದರೆ ತನ್ನ ಕೈ ಸೈಜ್ ಉದ್ದ ಇರುವಂಥ ಅಷ್ಟು ಸೈಜನ್ನು ಗಾಂಜಾವನ್ನು ಫೋಟೋವನ್ನು ತನ್ನ ಮೊಬೈಲ್ನಲ್ಲಿ ಇಟ್ಕೊಂಡಿದ್ದಾರೆ. ಸಮೀರ್ ನಮ್ಮ ಹಿಂದೂ ಕಾರ್ಯಕರ್ತರು ಅವನು ಹಿಡಿಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಮನೆಯಿಂದ ಓಡಿ ಹೋಗಿದ್ದಾನೆ. ನಾವು ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗೆ ಈಗ ಭೇಟಿಯಾಗಿದ್ದೇವೆ ಬಜರಂಗ ದಳದಿಂದ ಮತ್ತು ಹಿಂದೂ ಪರ ಸಂಘಟನೆಗಳಿಂದ. ಅಕಸ್ಮಾತ್ ನೀವೇನಾದರೂ ಸಮೀರನ್ನ ಅರೆಸ್ಟ್ ಮಾಡದೇ ಇದ್ರೆ, ಅವನ ಮೇಲೆ ಏನಾದ್ರು ಕ್ರಮ ತಗೊಳ್ಳದೇ ಇದ್ರೆ ನಾವು ಬಜರಂಗ ದಳದಿಂದ ಉಗ್ರವಾದಂಥ ಪ್ರತಿಭಟನೆ ಮಾಡಬೇಕಾಗತ್ತೆ. ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಇಲ್ಲ. ಈ ರೀತಿ ಲವ್ ಜಿಹಾದ್ ಪ್ರಕರಣಗಳು ಪದೇ ಪದೇ ನಡೀತಾ ಇದ್ದೇವೆ. ಮೊನ್ನೆ ಇನ್ನೊಬ್ಬ ಸಮೀರ್ ಪ್ರಕರಣ ಬಂದ ಮೇಲೆ ಸಾಕಷ್ಟು ಪ್ರಕರಣಗಳು ಹಾಗೆ ಹೊರಗಡೆ ಬರ್ತಾನೆ ಇದ್ದಾವೆ. ಅಂದ್ರೆ ಕಾಂಗ್ರೆಸ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅಂತಂದ್ರೆ ಮುಸ್ಲಿಮರು ಅವ್ರಿಗೇನಾದ್ರೂ ಸಪೋರ್ಟ್ ಮಾಡ್ತಾ ಇದ್ದಾರಾ? ಅವ್ರಿಗೆ ಕಾನೂನು ಭಯ ಇಲ್ಲ. ರಾಜಾರೋಷವಾಗಿ ಗಾಂಜಾ ಮಾಡ್ತಾ ಇದ್ದಾನ ಅವನು. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೆ. ಯಾಕೆ ಕಾನೂನು ನಿಮ್ಮಲ್ಲಿ ಗಾಂಜಾ ಇದೆ ಅಂತ ನಿಮಗೆ ಆಲ್ರೆಡಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ನಮ್ದು ಇಡೀ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ಅದು ಗಾಂಜಾ ಕಾಣಿಸ್ತಾ ಇದೆ, ಅಶ್ಲೀಲ ಹುಡುಗಿ ಹಿಂದೂ ಹುಡುಗಿಯರ ಫೋಟೋ ಕಾಣಿಸ್ತಾ ಇದೆ, ವಿಡಿಯೋ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಅವರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಇದೇ ರೀತಿ ನೀವೇನಾದರೂ ಅವರಿಗೆ ಸಡ್ಲು ಕೊಟ್ರೆ ನಾವು ಬಜರಂಗ ದಳದವರು ನಾವು ಅದಕ್ಕೆ ಕಾನೂನು ಕೈ ತಗೊಂಡು ಅವ್ರ ಜಿಹಾದಿಗಳನ್ನು ಮಟ್ಟ ಹಾಕಬೇಕಾಗತ್ತೆ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ, ಈ ಲವ್ ಜಿಹಾದ್ ಪ್ರಕರಣ ಕರ್ನಾಟಕ ರಾಜ್ಯ ಸರ್ಕಾರ ಲವ್ ಜಿಹಾದ್ ತಡೆಯನ್ನ ಕಾನೂನನ್ನ ತರಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಸರ್, ಈಗ ಒಳಗಡೆ ಇನ್ಸ್ಪೆಕ್ಟರ್ ಭೇಟಿ ಆದ್ರಿ, ಈ ಲವ್ ಜಿಹಾದ್ ಬಗ್ಗೆ ಏನೆಲ್ಲ ಹೇಳಿದ್ರಿ, ಏನಾಯ್ತು ಸರ್? ನಾವು ಇನ್ಸ್ಪೆಕ್ಟರ್ ಅವರು ಭೇಟಿಯಾಗಿದ್ದೀವಿ. ಈಗ ಅಶೋಕ್ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ದಯಾನಂದ್ ಅವರು ಏನು ಹೇಳಿದ್ದಾರೆ, ವಿಡಿಯೋದಲ್ಲಿ ಎಲ್ಲ ಫೋಟೋಸ್ಗಳನ್ನು ನೋಡಿದ್ದಾರೆ. ಅವನು ಗಾಂಜಾ ಮಾರುವಂಥದ್ದು, ಗಾಂಜಾ ಸೇದುವಂಥದ್ದು, ಗಾಂಜಾ ಬೆಳೆಯುವಂಥದ್ದು, ಆಮೇಲೆ ಹಿಂದೂ ಹುಡುಗಿಯರದ ಫೋಟೋಗಳನ್ನು, ಅಶ್ಲೀಲ ಫೋಟೋಗಳನ್ನು ಇಟ್ಕೊಂಡಿದ್ದಾರೆ. ಅವರು ನೋಡಿ ಏನಂದಿದ್ದಾರೆ, ಅವನು ಮೊಬೈಲ್ ನನ್ನ ಹತ್ರ ಇದೆ, ನೀವು ತಂದು ಕೊಟ್ಟಿದ್ದೀರಿ, ಅವನಿಗೆ ಟ್ರ್ಯಾಕ್ ಮಾಡಲಿಕ್ಕೆ ನಮಗೆ ಸಮಯ ಅವಕಾಶ ಬೇಕು, ಆದಷ್ಟು ಬೇಗ ಅವನಿಗೆ ನಾನು ತಗೊಂಡ್ಬರ್ತೀನಿ ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ನಮಗೆ ಕೂಡಲೇ ಅರೆಸ್ಟ್ ಆಗಬೇಕು. ಅರೆಸ್ಟ್ ಆಗದೇ ಇದ್ರೆ ನಾವು ಹುಬ್ಬಳ್ಳಿಯಲ್ಲಿ ಬಹಳ ಉಗ್ರವಾದಂಥ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ. ಆತನ ಮೇಲೆ ಬೇರೆ ಬೇರೆ ಪ್ರಕರಣ ಕೂಡ ಇಲ್ಲಿ ದಾಖಲಾಗಿದೆ ಅಂತ ಹೇಳಿ ಮಾಹಿತಿ. ಹೌದು, ಅವನು ಗಾಂಜಾ ಫ್ಲಡರ್ ಇದ್ದಾನೆ. ಅವನು ಸಾಕಷ್ಟು ಅವನು ಫೋಟೋಗಳನ್ನು ನೋಡಿದ್ರೆ ನಾನು ಆ ಗಾಂಜಾ ಮಾರುವಂಥದ್ದು, ಅವನು ಗಾಂಜಾ ಕೈಯಲ್ಲಿ ಸೈಜ್ ಹಿಡ್ಕೊಂಡು ತೋರಿಸ್ತಾ ಇದ್ದಾನೆ ಅವನು ಎಷ್ಟು ಉದ್ದ ಇದೆ ಇದು ಗಾಂಜಾ ಅಂತ ಹೇಳಿ. ನಾನು ಹೇಳುದು, ಯುವಕರು ನೀವು ಡ್ರಗ್ಸ್ ಮುಕ್ತ, ಗಾಂಜಾ ಮುಕ್ತ ಅಂತ ಹೇಳಿ ನೀವು ಸರ್ಕಾರದವರು ನೀವು ಇದು ಮಾಡ್ತೀರಿ, ಕಾರ್ಯಕ್ರಮಗಳನ್ನ ಮಾಡ್ತೀರಿ. ಎಲ್ಲಿ ನಿಮ್ದು ಕಾರ್ಯಕ್ರಮ ಈ ರೀತಿ ರಾಜಾರೋಷವಾಗಿ ಮಾಡ್ತಾ ಇದ್ದಾನೆ ಅವನು? ನಿಮಗೇನಾದರೂ ಆಗದೇ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕೈಯಲ್ಲಿ ಕೊಡಿ. ನಾವು ಅದನ್ನು ಯಾರು ಜಿಹಾದಿಗಳಿದ್ದಾರೆ, ಯಾರು ಈ ರೀತಿ ಹಿಂದೂ ಹೆಣ್ಣು ಮಕ್ಕಳಿಗೆ ಗಾಂಜಾ ಮಾರುವಂತವ್ರು ಇದ್ದಾರೆ, ಅವರಿಗೆ ನಾವು ಬುದ್ಧಿ ಕಲಿಸ್ತೀವಿ, ಅವರಿಗೆ ನಾವು ಎಚ್ಚರಿಕೆ ಕೊಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಸತತವಾಗಿ ಇದು ಧಾರವಾಡ ಜಿಲ್ಲೆಯಲ್ಲಿ 5ನೇ ಪ್ರಕರಣ. ಇವತ್ತ ಸಾಯಂಕಾಲ ತಾನೇ ಒಂದು ವಿದ್ಯಾನಗರ ಲಿಮಿಟ್ಸ್ನಲ್ಲಿ ಮತ್ತೊಂದು ಪ್ರಕರಣ ಬಂದಿತ್ತು. ಈಗ ತಾನೇ ಇದು ಅಶೋಕ್ ನಗರ ಲಿಮಿಟ್ಸ್ ಮತ್ತೊಂದು ಪ್ರಕರಣ ಬಂದಿದೆ. ಈಗ ಜಿಹಾದಿಗಳಿಗೆ ನಾವು ಮೊನ್ನೆ ಮತ್ತೊಂದು ನಾವು ಪ್ರಮೋದ್ ಕೂಡ ಹೇಳಿದ್ವಿ, ನಾವು ಇದು NIA ತನಿಖೆ ಕೊಡಬೇಕು, NIA ತನಿಖೆ ಕೊಡಬೇಕಂತೇಳಿ ಒಂದು ಸರ್ಕಾರನ ಕೂಡ ಒತ್ತಾಯ ಮಾಡಂತೀವಿ. ಆದ್ರೆ ಅವರು ಯಾವುದೇ ಒತ್ತಾಯ ಕೊಡಬೇಕು. ಇದು ವ್ಯವಸ್ಥಿತವಾಗಿ ಹೆಂಗಾಗೈತೆ ಅಂದ್ರೆ, ಮುಸ್ಲಿಮ ಹುಡುಗಿಯರು ಒಂದು ಹಿಂದೂ ಹುಡುಗಿಯರನ್ನ ಪರಿಚಯ ಮಾಡಿಕೊಂಡು, ಮುಸ್ಲಿಮ ಅವರ ಅಣ್ತಮ್ಮರು ಇರ್ಬೋದು ಅಥವಾ ಅವರ ಜಿಮ್ ಟ್ರೈನರ್ ಹಿಂಗೆಲ್ಲ ಇರ್ಬೋದು, ಅವರಿಗೆಲ್ಲ ಪರಿಚಯ ಮಾಡಿಸ್ಕೊಟ್ಟು ಇದು ವ್ಯವಸ್ಥಿತವಾಗಿ ಇದೊಂದು ಲವ್ ಜಿಹಾದ್ ಮಾಡ್ತಾ ಇದ್ದಾರೆ. ಅದಕ್ಕೆ ಫಂಡಿಂಗ್ ಮಾಡೋರು ಕೂಡ ಮುಸ್ಲಿಮರು. ಮೊನ್ನೆ ಹೇಳಿ ಅಲ್ತಾಜ್ ಹೋಟೆಲ್ ಮಾಲಕ ಮೊನ್ನೆ ಒಂದು ಲವ್ ಜಿಹಾದ್ ಕೇಸಿಗೆ ಫಂಡಿಂಗ್ ಮಾಡ್ತಾನೆ, ನಾ ಫಂಡಿಂಗ್ ಮಾಡ್ತೀನಿ, ನಾ ಹೊಳ್ಳಿ ನಿಮ್ಮ ಮದುವೆ ಮಾಡ್ತೇನೆ ಅಂತೆಲ್ಲ ಹೇಳ್ಯಾನ. ಹಿಂಗೆ ಫಂಡಿಂಗ್ ಮಾಡೋರು ಅದ್ರ. ಅದಕ್ಕೆ ಇದೆಲ್ಲ ಪೂರ್ತಿ ಲವ್ ಜಿಹಾದದ ಒಂದು ಪೂರ್ತಿ ವ್ಯವಸ್ಥೆ ಹೊರಗೆ ಬರ್ಬೇಕಂದ್ರೆ NIA ತನಿಖೆ ಆಗಲೇಬೇಕು. ಇಲ್ಲಿ ಜಿಹಾದಿಗಳಿಗೆ ಏನಾಗೈತೆ ಅಂದ್ರೆ, ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಅವರಿಗೆ ಕಾನೂನು ಭಯ ಇಲ್ಲಂಗೆ ಆಗೈತಿ. ಓಪನ್ ಆಗಿ ಇವತ್ತಿನ ಈ ಕೇಸ್ನೊಳಗೆ ಓಪನ್ ಆಗಿ ಅಶ್ಲೀಲಾಗಿ ವಿಡಿಯೋ ಅದಾವ, ಎಲ್ಲ ವಿಡಿಯೋಸ್ ಅದಾವು, ಫೋಟೋ ಅದಾವು, ಎಲ್ಲ ಅದಾವು. ಏನು ಮಾಡೋಕ್ಕಾಗೋಲ್ದು. ಮತ್ತವ ಗಾಂಜಾ ಪೆಡ್ಲರ್ ಅದಾನ, ಎಲ್ಲ ಕಾಲೇಜ್ ಗೀಲೇಜ್ಗೆಲ್ಲ ಪೆಡ್ಲಿಂಗ್ ಮಾಡ್ತಾನಂತೆ, ಮತ್ತು ವಿಡಿಯೋಸ್ ಐತೆ ಮಾಡ್ಯಾನವ ಇಂಥದ. ಮತ್ತೆ ಇವ್ರು ಏನು ಮಾಡ್ತಾರೆ, ಇವರು ಆರಕ್ಷಕ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಇವ್ರ ಕಾನೂನು ಭಯ ಇಲ್ಲ ಇವ್ರಿಗೆ ಜಿಹಾದಿಗಳಿಗೆ ಅನ್ನೋದು ಈಗಿನ ಸದ್ಯ ಪ್ರಶ್ನೆ. ಈಗ ನಾವು 1 ತಾಸು ಟೈಮ್ ಕೊಟ್ಟೇವಿ, 1 ತಾಸು ನೀವು ತರುವ ಮಟ್ಟ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿವಿ.
ಯಾವುದೇ ಕಾರಣಕ್ಕೂ ಇಲ್ಲಿಂದ ನಾವು ಕದಲಂಗಡ ಅಕಸ್ಮಾತ್ ಅವನು ತರಲಿಲ್ಲ ಅಂದ್ರೆ ನಾವು ಇಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಇನ್ನು ಬರುವಂಥ ದಿವಸದೊಳಗೆ ಇದೇ ರೀತಿ ಒಂದು ಲವ್ ಜಿಹಾದ್ ಪ್ರಕರಣಗಳ ಬೆಳಕಿಗೆ ಬಂದು ಅಂದ್ರೆ ನಾವು ಎಲ್ಲ ಹಿಂದೂ ಸಂಘಟನೆಗಳು ಒಂದು ಒಕ್ಕೂಟದಿಂದ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಒಂದು ಉಗ್ರವಾದ ಒಂದು ಹೋರಾಟ ಮಾಡ್ಬೇಕಂತೇಳಿ ನಾವು ಅನ್ಕೊಂಡೇವಿ.